ಓಕೆನಾ. ಅಲ್ಲಿ ಹೋಗ್ತೇವೆ, ಒಂದು ಲಾಡ್ಜ್ ಬುಕ್ ಮಾಡಿದ್ರು. ಟಿ ನರಸೀಪುರ ಅನಿಸ್ತದೆ ಅದು ಊರು. ಹೌದು, ಟಿ ನರಸೀಪುರದಲ್ಲಿ ಒಂದು ಲಾಡ್ಜ್ ಬುಕ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅದು ಯಾವ ಥರ ಇತ್ತು ಅಂದರೆ, ಒಂದು ಫ್ಯಾನ್ ಉಂಟು, ಎಷ್ಟು 3rd ಫ್ಲೋರಲ್ಲೂ ನಾವಿದ್ದದ್ದು. ಹೆವಿ ಬಿಸಿ ಆ ಟೈಮಲ್ಲಿ, ಬೇಸಿಗೆಗಾಲ ಯಾವ ಥರ ಅಂದರೆ ಸತ್ತೋಗಿದ್ದೇವೆ. ಕುಕ್ಕರಲ್ಲಿ ಬಿಸಿ. ರಾತ್ರಿ ನಾವು ಹೇಳಿದ್ವಿ, ಇವಾಗ ಮೈ ತುಂಬ ಬಟ್ಟೆ ಹಾಕಿ ಮಲ್ಕೊಂಡಾಗಲೇ ಸೆಕೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಇನ್ನು ಆ ಬಿಸಿಲು ಹೆಂಗೆ ಮಲ್ಕೋಬೇಕು ನಾವು ಹುಡುಗಿರು. ನಂಗೆ ಗೊತ್ತಿಲ್ಲ ಇದು ಯಾವ ಥರ ಪೋಟ್ರೆ ಆಗ್ತದೆ ಅಂತ. ನಾವು ಆ ಟೈಮಲ್ಲಿ ಹೇಗೆ ಮಲಗಿದ್ದೇವೆ ಅಂತ ನಮಗೆ ಗೊತ್ತು. ಎಷ್ಟು ರಾತ್ರಿ ನಿದ್ರೆ ಬರೋದಿಲ್ಲ, ಹುಚ್ಚು ಹಿಡಿತದೆ, ಅಳುದು. ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ ಬೇಗ ಹೋಗಬೇಕು. ನಾನು ಇವ್ರು ಈ ಥರ ಮಾತಾಡುವಾಗ ನಾನು ಇದನ್ನೆಲ್ಲ ತೆಗಿಬೋದು ಅಲ್ವಾ. ನಾನು ಇಷ್ಟು ದಿನ ಇದನ್ನು ತೆಗಿಲಿಲ್ಲ, ಎಲ್ಲಿ ಸಹ ನಾನು ಹೇಳಲಿಲ್ಲ, ಎಂತ ಕೇಳಲಿಲ್ಲ. ನಮಗೆ ಸಹ ಮಾನವೀಯತೆ ಉಂಟು. ನಾನು ವರ್ಕನ್ನು ನಂಬ್ಕೊಂಡು ಹೋದವಳು, ನಂಗೆ ಹೇಳ್ಬೋದು. ಬಟ್ ಇವಾಗ ಹೇಳ್ತಿದ್ದೇನೆ ಎಂತಕ್ಕಂದ್ರೆ, ಇವ್ರು ಇಷ್ಟು ಬ್ಲೇಮ್ ಮಾಡುವಾಗ ನಾನು ಮಾತಾಡಲೇಬೇಕು. ನಾನು ಮಾತಾಡಲಿಲ್ಲ ಅಂದರೆ, ಈ ವಿಡಿಯೋ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಯಾವ ಥರನೂ ಪೋಟ್ರೆ ಆಗ್ಬೋದು ನಾನು. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಅಲ್ಲಿ ಆ ಥರ ಅಷ್ಟು ಕಷ್ಟಪಟ್ಟು ಎಷ್ಟು 32 ಡಿಗ್ರಿನ 48 ಡಿಗ್ರಿನ ಬಿಸಿಲು ಟಿ ನರಸೀಪುರ ಆ ಟೈಮಲ್ಲಿ. ಈ ಬ್ಲೌಸ್ ಹಾಕಿದ್ರಿಂದ ಹಿಡಿದು ಕೆಳಗೆ ಕೈಯೆಲ್ಲ ಎಷ್ಟು ಬ್ಲ್ಯಾಕ್ ಆಗಿತ್ತು ಅಂದರೆ ರಾಮ ನನ್ನನ್ನು ನೋಡಿ ನಂಗೇನೆ ಶಾಕ್ ಆಗಿತ್ತು. ಈ ಇಲ್ಲಿಂದ ಹಿಡಿದು ಇದೆಲ್ಲ, ಈ ಸ್ಕಿನ್ ಎಲ್ಲ ಹಿಂಗೆ ಎಳೆದ್ರೆ ಪೀಲ್ ಆಗ್ತಾ ಇತ್ತು, ಅಷ್ಟು ಬಿಸಿಲು. ಆ ರಣ ಬಿಸಿಲಲ್ಲಿ ಅಷ್ಟು ಕಷ್ಟಪಟ್ಟು ಒದ್ದಾಡಿ, ಆ ಪೀರಿಯಡ್ಸ್ ಪೈನಲ್ಲೂ ನಾನು ಹಾಸ್ಪಿಟ್ಲಲ್ಲಿ 3 ಗಂಟೆ, ಬೆಳಿಗ್ಗೆ ಏನೋ ರೆಸ್ಟ್ ರೂಮಿಗೆ ಅಂತ ಹೇಳಿ ಎದ್ದವಳು 3:30 ಬಾತ್ರೂಮಲ್ಲಿ ಬಿದ್ದಿದ್ದೇನೆ. ಅಲ್ಲಿಂದ ಎತ್ಕೊಂಡು ಬಂದು ಹರ್ಕೊಂಡು ಬಂದಿದ್ದೇನೆ. ನಂಗೆ ನಡಿಲಿಕ್ಕಾಗದೆ ಬೆಡ್ಡಲ್ಲಿ ಬಂದು ಅಳ್ತಾ ಇರಬೇಕಿದ್ರೆ 3:30 4 ಗಂಟೆಗೇನೋ ಮ್ಯಾನೇಜರ್ಗೆಲ್ಲ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ನಾನು ಅಲ್ಲಿಂದಲೂ ಬಂದವಳು ರೆಸ್ಟ್ ತಗೊಳ್ಳಿ ಅಂತ ಹೇಳಿದಾಗ ನಾನು ಅಲ್ಲಿಂದಲೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬಂದು ಶೂಟಿಂಗ್ ನಡೆಸಿಕೊಟ್ಟಿದ್ದೇನೆ. ಎಂತಕ್ಕಂದ್ರೆ ನಂಗೆ ಅಷ್ಟು ಇಂಟ್ರೆಸ್ಟ್. ನಾವು ಮಾಡುವ ಕೆಲಸ ದೇವರಿಗೆ ಸಮಾನ ಅಂತೇಳಿ ನಾನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಒಂದು ಸೀನಲ್ಲಿ ಮಿಸ್ ಆದರೂ ಎಲ್ಲಿ ನಾನು ಮಿಸ್ ಆಗಿಬಿಡ್ತೇನೋ ಅಂತೇಳಿ ನಾನು ಆ ಸೀನ್ ಮಾಡಿರೋದು. ತುಂಬ ಕಷ್ಟಪಟ್ಟಿದ್ದೇವೆ. ಬಟ್ ಇವಾಗ ಅವರು ಬೇರೆ ಥರನೇ ಪೋಟ್ರೆ ಮಾಡ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಎಂತಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಮ್ಯಾನೇಜರು ನನ್ನ ಪ್ರಕಾರ ತುಂಬ ಒಳ್ಳೆ ವ್ಯಕ್ತಿ ಮ್ಯಾನೇಜರು. ಬಟ್ ಅವ್ರಿಗೆ ಹೆಂಗಾಗಿದೆ ಅಂದರೆ, ಇವಾಗ ನಾನೊಬ್ಬರು ಅಂಡರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೆ ನಾನು ಅವ್ರಿಗೆ ಮಾತು ಕೇಳಲೇಬೇಕು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಥರನೂ ಆಗಿರ್ಬೋದು, ನಂಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಮ್ಯಾನೇಜರ್ ನನ್ನ ಪ್ರಕಾರ ಒಳ್ಳೆ ವ್ಯಕ್ತಿ. ಬಟ್ ಲಾಸ್ಟಲ್ಲಿ ಉಲ್ಟಾ ಬಿದ್ದರು ಮ್ಯಾನೇಜರು. ಯಾವ ಥರ ಅಂದರೆ, ಅವರು ನನ್ನ ಹತ್ರ ಮಾತಾಡಿರೋ ಕಾಲ್ ರೆಕಾರ್ಡ್ ಇದ್ದಿದ್ರೆ ನಾನು ಫಸ್ಟು ಅದನ್ನೇ ಟೆಲಿಕಾಸ್ಟ್ ಮಾಡ್ತಾಯಿದ್ದೆ. ಎಷ್ಟು ರಫ್ ಆಗಿ ಮಾತಾಡಿದ್ದಾರೆ ನನ್ನ ಹತ್ರ. ಡೈರೆಕ್ಟ್ರು ಹಾಗೆ, ಮ್ಯಾನೇಜರು ಅಷ್ಟೇ. ಎಷ್ಟು ಹೆಂಗೆ ಬೈದಿದ್ದಾರೆ ಅಂದರೆ ನನಗೆ ಅಷ್ಟು ಬೇಜಾರಾದದುಂಟು. ಸಿಕ್ಕಾಪಟ್ಟೆ ಬೈದಿದ್ದಾರೆ. ಇಲ್ಲಮ್ಮ, ನಿಂಗೆ ಇಷ್ಟೇ ಪೇಮೆಂಟ್ ಕೊಡೋದು, ಎಂತ ಬೇಕಿದ್ರು ಮಾಡ್ಕೊಳ್ಳಿ, ನಂಗೆ ಇಷ್ಟೇ ಪೇಮೆಂಟ್ ಕೊಡೋದು, ನಿಂದು ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ಡೈರೆಕ್ಟ್ರು ವಾಯ್ಸ್ ಡಬ್ಬಿಂಗ್ ಅಂತ ಹೇಳಿ ಕರ್ಸ್ಕೊಂಡಿರ್ತಾರೆ. ಆ ವಾಯ್ಸ್ ಡಬ್ಬಿಂಗಿಗೆ ಹೋದಾಗ ನಂದೆಂತ ಆಗ್ತದೆ, ನಂದು ವಾಯ್ಸು ಕರೆಕ್ಟಾಗಿ ತಗೊಳ್ತಾ ಇಲ್ಲ, ಸಿಗ್ತಾ ಇಲ್ಲ. ಅವಾಗ ಹೇಳ್ತಾರೆ, ಇಲ್ಲ ತುಂಬ ಇದಾಗ್ತಾ ಉಂಟು, ನಾವು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ತೇವೆ ಅಂತೇಳಿ. ಅವಾಗ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ತೇವೆ ಅಂದಾಗ ಡೈರೆಕ್ಟರ್ ಹತ್ರ ನಾನು ಹಿಂಗೆ ಮಾತಾಡ್ತೇನೆ, ಸರ್ ಪೇಮೆಂಟ್ದು ನಂಗೆ ಗೊತ್ತಿಲ್ಲ, ಮೇ ಬಿ ಅಲ್ಲಿ CC ಕ್ಯಾಮರಾ ಇರ್ಬೋದು, CC ಕ್ಯಾಮರಾ ಇರ್ತೇನೆ ಇರ್ಬೋದು. ನಿಮಗೆ ಬೇಕು ಅಂದರೆ ಅಲ್ಲಿ CC ಕ್ಯಾಮರಾ ಇದ್ದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಯಾವುದು ಅಬ್ಬೈನಾಡು ಸ್ಟುಡಿಯೋ, ಅಲ್ಲಿ ವಾಯ್ಸ್ ಡಬ್ಬಿಂಗ್ ಇದ್ದು ಒಂದು ಸ್ಟುಡಿಯೋ ಉಂಟು, ಅದ್ರ ಹೊರಗಡೆ ಕುತ್ಕೊಂಡು ಮಾತಾಡ್ತೇನೆ ನಾನು. ಸರ್ ಪೇಮೆಂಟ್ ಅಂದಾಗ ತುಂಬ ಯೋಚನೆ ಮಾಡ್ತಾರೆ. ಬೇಕು ಅಂತಲೇ ಮೊಬೈಲ್ ಒತ್ತದಂಗೆಲ್ಲ ಮಾಡ್ತಾರೆ. ಡೈರೆಕ್ಟ್ರು ಯಾರ ಹತ್ರನೋ ಮಾತಾಡ್ದಂಗೆ ಮಾಡ್ತಾರೆ. ನನ್ನನ್ನು ಹತ್ರ 1-1.5 ಗಂಟೆ ಕಾಯಿಸಿದ್ದಾರೆ. ನಾನು ಕಾದಿದ್ದೇನೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.